ನಮಸ್ಕಾರ ಬಾಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಕೊಡ್ಬಿಡೋಣ. ಪಾರ್ಟ್ ನಂಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವಿತೌಟ್ ಮೇಕಿಂಗ್ ಏನು ಡಿಲೇ ಮೊದಲನೇ ಅಪ್ಡೇಟ್, ಇಂಡಿಯಾ ವರ್ಸಸ್ ಶ್ರೀಲಂಕಾ ಮೂರನೇ ODI ಮ್ಯಾಚ್ ನಡೀತಾ ಇದೆ. ಸಿರಾಜ್ ಅಣ್ಣ ಅನ್ವಾಂಟೆಡ್ ಅಗ್ರೆಷನ್ ತೋರಿಸ್ತಾ ಇದ್ದಾರೆ. ತೋರಿಸಿದ್ರು ಕುಶಾಲ್ ಮೆಂಡಿಸ್ ಮೇಲೆ. ನಾಯಿಗೆ ಇಕ್ಕಿಸ್ಕೊಂಡ್ರು T20 ಇಕ್ಕಿಸ್ಕೊಳಲ್ಲ, ಆ ಥರ ಇಕ್ಕಿಸ್ಕೊಂಡ್ಬಿಟ್ರು ಸಿರಾಜ್ ಅಣ್ಣ. ಫಸ್ಟ್ 5 ಅಂತ ಕೇಳಂಗಿಲ್ಲ. 6 ಓವರ್ಗೆ ಎಷ್ಟು ಹೊಡ್ಸ್ಕೊಂಡಿದ್ರು? 6 ಓವರ್ಗೆ 50+ ಏನೋ ಹೊಡ್ಸ್ಕೊಬಿಟ್ಟು 58 ರನ್ ಹೊಡ್ಸ್ಕೊಬಿಟ್ಟು ನಾಯಿಗೆ ಇಕ್ಕಿಸ್ಕೊಂಡಿದ್ದು ಸಿರಾಜ್ ಬೈ ಫರ್ನಾಂಡೋ ಕೈಯಲ್ಲಿ. ಇನ್ನು ಫರ್ನಾಂಡೋ ವಿಕೆಟ್ ಎತ್ಬಿಟ್ಟಿತ್ತು ಅಂತಂದರೆ ಸಿರಾಜ್ ಬೈ ಹಿಡಿಯೋಕೆ ಆಗಿಲ್ಲ, ಗ್ರೌಂಡ್ ತುಂಬ ಓಡ್ಬಂದ್ಬಿಟ್ರು. ಆ ಥರ ಅಗ್ರೆಷನ್ನ ಕುಶಾಲ್ ಮೆಂಡಿಸ್ ಅವ್ರ ಮೇಲೆ ತೋರಿಸಿದ್ದು. ಅದು ಯಾರ್ದೋ ಸೇನಾ ನಾಯಕನೋ ಪಾನನಾಯಕನೋ ವಿಕೆಟ್ನ ಎತ್ತಿದ್ರು, ಬಟ್ ಆದರೂ ಸ್ವಲ್ಪ ಕಾಸ್ಟ್ಲಿನೇ ಆದರೂ ಇವತ್ತು ಸಿರಾಜ್ ಭಯ್ಯ. ರಿಯಾನ್ ಪರಾಗ್ ಅವರು ಮೋಸ್ಟ್ ಕ್ರೂಷಿಯಲ್ ವಿಕೆಟ್ನ ಎತ್ತಿರೋದು, ಅವರೇ ಸೆಲೆಬ್ರೇಟ್ ಮಾಡಿಲ್ಲ. ಆ ರೇಂಜಿಗೆ ಅಗ್ರೆಸಿವ್ ಆಗಿದ್ದು ಇವತ್ತು ಸಿರಾಜ್ ಭಯ್. ಏನಕ್ಕೆ ಅಂದರೆ ನಾಯಿಗೆ ಹೊಡೆದಂಗೆ ಹೊಡೆದ್ಬಿಟ್ರಲ್ಲ, ಅದಕ್ಕೋಸ್ಕರ ಆ ಅಗ್ರೆಷನ್ ಬಂತು ಅಂತ ಕಾಣಿಸುತ್ತೆ. ಅಪ್ಡೇಟ್ ಬಿಟ್ಟು ಸುನಿಲ್ ಗವಾಸ್ಕರ್ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದಾರೆ ಈ ಒಲಿಂಪಿಕ್ಸ್ ಅಲ್ಲಿ. ಎಲ್ಲರೂ ಕೂಡ, ಎಲ್ಲ ಇಂಡಿಯನ್ಸ್ ಕೂಡ ಎಮೋಷನಲ್ ಆಗಿಬಿಟ್ಟು ಏನು ಮಾತಾಡ್ತಿದ್ರು, ಸುನಿಲ್ ಗವಾಸ್ಕರ್ ಕೂಡ ಅದನ್ನೇ ಮಾತಾಡಿದ್ದಾರೆ. ಇಂಡಿಯಾ ಉಗ್ರ ಪ್ರತಿಭಟನೆ ಮಾಡಬೇಕು, ಸಿಕ್ಕಾಪಟ್ಟೆ ದೊಡ್ಡ ಪ್ರೊಟೆಸ್ಟ್ನ ಮಾಡಬೇಕು ಒಲಿಂಪಿಕ್ಸ್ ವಿರುದ್ಧ. ಏನಕ್ಕೆ ಈ ಥರ ಒಂದು ಡಿಸಿಷನ್ ಇಂಡಿಯನ್ ವಿರುದ್ಧ ತಗೊಂಡಿದ್ದಾರೆ, ಅದು ಫೈನಲ್ ಅಲ್ಲಿ ಅಂತ ನಮಗೆ ಕ್ಲಿಯರ್ ಕಟ್ ಕ್ಲಾರಿಟಿ ಕೊಡೋವರೆಗೂ ಕೂಡ ನಾವು ಇದನ್ನು ಮುಂದೆ ಹೋಗೋದಕ್ಕೆ ಬಿಡಬಾರ್ದು, ಅದು ಇದು ಅಂತೆಲ್ಲ ರೊಚ್ಚಿಗೆದ್ಬಿಟ್ಟು ಸಿಕ್ಕಾಪಟ್ಟೆ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹೇಳಿದ್ದಾರೆ, ಬಟ್ ವಿದಿನ್ ಅ ರೂಲ್ಸ್ ಏನೋ ಮಾಡೋದಕ್ಕೆ ಆಗೋದಿಲ್ಲ. ವಿದಿನ್ ರೂಲ್ಸ್ ಅಂತ ತೋರಿಸ್ತಾರೆ ಅಷ್ಟೇ ಅವರು. ಸೊ ಹೇಳಿದ್ನಲ್ಲ ನಾನು, ಅವ್ರದ್ದು ರೂಲ್ಸ್, ಸೆಟ್ ಆಫ್ ರೂಲ್ಸು, ಪಾಲಿಸಿ, ಅದು ಇದು ಎಲ್ಲ ಇರುತ್ತೆ. ಸೊ ಆ ಪಾಲಿಸಿ ಒಳಗಡೆ ಇರಬೇಕು. ನೀವಿಲ್ಲ ಅಂತ ಅಂದರೆ ನಿಮ್ಮದೇ ತಪ್ಪು, ಅದು ಇದು ಅಂತೆಲ್ಲ ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ. ಸೊ ನೀವು ಪಾಲಿಸಿ, ಆ ರೂಲ್ಸ್ ಒಳಗಡೆ, ಸೆಟ್ ಆಫ್ ರೂಲ್ಸ್ ಒಳಗಡೆ ಇದಿತ್ತು ಅಂತಂದರೆ ನಾವೇನಕ್ಕೆ ನಿಮಗೆ ಕ್ವಶನ್ ಮಾಡ್ತಿದ್ವಿ ಅಂತ ಕೂಡ ಅವರೇ ಕೇಳ್ತಾರೆ. ಸೊ ಅದಕ್ಕೆ ಉತ್ತರ ಇರಲ್ಲ ನಮ್ಮ ಹತ್ರ ಅಷ್ಟೇ. ಏನು ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ. ಬಟ್ ಪ್ರೊಟೆಸ್ಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಅವ್ರು ಹೇಳ್ತಿರೋದಂತೂ ನಿಜ. ಎಲ್ಲ ಇಂಡಿಯನ್ಸು ಒಂಥರ ಆಕ್ರೋಶ ವ್ಯಕ್ತಪಡಿಸ್ತಿರೋದಂತೂ ನಿಜ ಒಲಿಂಪಿಕ್ಸ್ ವಿರುದ್ಧ. ಹಂಗೆ ಮಾಡಿದರೆ 100 ಗ್ರಾಮ್ಸಲ್ಲಿ ಏನಾಗಿತ್ತು, ಬದನೆಕಾಯಿತ್ತು, ಅದಾಗಿತ್ತು, ಇದಾಗಿತ್ತು ಅಂತ. ಬಟ್ ಟೈಮ್ ಕೊಡಬೇಕಾಗಿತ್ತು ಅನ್ನೋ ಒಂದು ಮ್ಯಾಟ್ರ್ ಬಗ್ಗೆ ಮಾತ್ರ ನಾನು ಜಾಸ್ತಿ ಒಂದು ಸ್ವಲ್ಪ ಸ್ಟ್ರೆಸ್ ಮಾಡ್ತೀನಿ ಹೊರತು 100 ಗ್ರಾಮ್ಸ್ ಅಂದರೆ ಈ 50 kg ಜಾಸ್ತಿ ಇದ್ಬಿಟ್ಟು ಆಡಿಸ್ಬೇಕು ಅಂತ ನಾನು ಹೇಳೋದಿಲ್ಲ. ಬಟ್ ಅದೇ ಸ್ವಲ್ಪ ಟೈಮ್ ಕೊಟ್ಟಿರಬೇಕಾಗಿತ್ತು. ಆ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಬಹುದಾಗಿತ್ತು. ಒಂದು 2-3 ಅವರ್ ಕೊಟ್ಟಿತ್ತು ಅಂದರೆ ಮಾಡ್ಕೋಬೋದಾಗಿತ್ತು. 100 ಗ್ರಾಮ್ಸ್ ಅದೇನೋ ದೊಡ್ಡ ಮ್ಯಾಟ್ರ್ ಏನಲ್ಲ. ಕೂದಲು ಬೋಡ್ಸೋದಾಗಿರ್ಬೋದು, ಫುಲ್ಲು ಏನಾದ್ರು ಒಂದು ಮಾಡಿರ್ಬೋದಾಗಿತ್ತು. ಬಟ್ ಅವರು ಟೈಮೇ ಕೊಡಲ್ಲ ಅಂತ ಹೇಳಿದ್ದು, ಇದು ಸಿಕ್ಕಾಪಟ್ಟೆ ದೊಡ್ಡ ಒಂಥರ ತಪ್ಪು ಥರ ಕಾಣಿಸ್ತಿದೆ ನಮ್ಮ ಇಂಡಿಯನ್ಸ್ಗೆ. ಯಾಕೆಂದರೆ ಅದು ನಮ್ಮ ಎಗೇನ್ಸ್ಟ್ ಹೋಗಿರೋದ್ರಿಂದ. ನಮ್ಮ ಪರವಾಗಿ ಬಂದಿತ್ತು ಅಂತಂದರೆ, ಅದೇನಾದ್ರು ಆ US ಪ್ಲೇಯರ್ ವಿರುದ್ಧವಾಗಿ ಹೋಗಿತ್ತು ಅಂದರೆ, ಈ ಥರ ಏನಾದರೂ ಆಗಿತ್ತು ಅಂದರೆ, ಅವ್ರಿಗೇನಾದ್ರು ಈ ಥರ ಆಗಿತ್ತು ಅಂದರೆ ಅವಾಗ ಅಂತ ಅಂತಿದ್ವಿ. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಇವಾಗ ವಿನೀಶ್ ಅವರಿಗೆ ಸ್ವಲ್ಪ ಸಮಾಧಾನ ಮಾಡಬೇಕು ಅಷ್ಟೇ. ಈ ಟೈಮಲ್ಲಿ ಬೇರೆ ಏನು ಮಾಡೋಕ್ಕಾಗಲ್ಲ. ಅಪ್ಡೇಟ್ ಬಂದರೆ ನೀರಜ್ ಚೋಪ್ರಾ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ರಿಷಬ್ ಪಂತ್ ಅವರು. ಇನ್ ಕೇಸ್ ಏನಾದ್ರು ನೀರಜ್ ಚೋಪ್ರಾ ಅವರು ಜಾವ್ಲಿನ್ ಥ್ರೋ ಅಲ್ಲಿ ನಾಳೆ ನಡೀತಾ ಇರುವಂಥ ಫೈನಲ್ಸಲ್ಲಿ ಏನಾದರೂ ಗೆಲ್ತು ಅಂದರೆ ಗೋಲ್ಡ್ ಮೆಡಲ್ಲ ಈ ಟ್ವೀಟ್ ಮಾಡಿದ್ರಲ್ಲ, ಆ ಟ್ವೀಟ್ನ ಲೈಕ್ ಮಾಡಿದವ್ರಿಗೆ ಎಲ್ಲರಿಗೂ ಅಲ್ಲ, ಲೈಕ್ ಮಾಡಿ ಕಾಮೆಂಟ್ಸ್ ಜಾಸ್ತಿ ಮಾಡಿರ್ಬೇಕಂತೆ. ಕಾಮೆಂಟ್ಸ್ ಇಂಟ್ರಾಕ್ಷನ್ ಜಾಸ್ತಿ ಇದ್ದವರಿಗೆ ಹುಡುಕ್ಬಿಟ್ಟು ಕೊಡ್ತಾರಂತೆ ಒಂದು ಅವಾರ್ಡ್ನ. ಅದೇ 1,89,000 ರೂಪಾಯಿನ ಕೊಡ್ತೀನಿ ಅಂತ ಹೇಳಿದರೆ, ಜೊತೆಗೆ ಟಾಪ್ 10 ಯಾರು ಜಾಸ್ತಿ ನೀವು ಇಂಟ್ರಾಕ್ಷನು ಜಾಸ್ತಿ ಒಂಥರ ಇದಕ್ಕೆ ಕುತೂಹಲದಿಂದ ಏನೇನು ಮಾಡಿರ್ತಾರೆ ಒಳಗಡೆ ಕಾಮೆಂಟ್ ಸೆಕ್ಷನಲ್ಲಿ, ಅಂದರೆ ಯಾರು ಜಾಸ್ತಿ ಇಂಟ್ರೆಸ್ಟ್ನ ತೋರಿಸ್ತಾ ಇದ್ದಾರೆ ಇಲ್ಲಿ, ಅವರಿಗೆ ಫ್ಲೈಟ್ ಟಿಕೆಟ್ಸ್ನ ಕೊಡ್ತೀನಿ ಅಂತ ಹೇಳಿದರೆ. ಸೊ ಇವರು ಒಂದು ಗಿಫ್ಟ್ನ ಕೊಡ್ತಾ ಇದ್ದಾರೆ ಅಷ್ಟೇ, ಒಂಥರ ಗಿವ್ ಅವೇ ಥರ ಕೊಡ್ತಾ ಇದ್ದಾರೆ. ಸೊ ನೋಡೋಣ ಈ ಗಿವ್ ಅವೇ ಯಾರಿಗೆ ಸಿಗುತ್ತೆ ಅಂತ. ಅದೇನು ಪಬ್ಲಿಷ್ ಮಾಡೋದಿಲ್ಲ, ಏನು ದೊಡ್ಡ ಅದೇನು ಬ್ರೇಕಿಂಗ್ ನ್ಯೂಸ್ ನಾವು ಪಬ್ಲಿಷ್ ಮಾಡೋಕ್ಕೆ ಇವರಿಗೆ 1 ಲಕ್ಷ ಸಿಕ್ತು ಅಂತ. ಏನೋ ಇವರ ಒಂದು ಸಪೋರ್ಟ್ನ ತೋರಿಸ್ಕೊಂಡಿದ್ದಾರೆ ಅಷ್ಟೇ ನೀರಜ್ ಚೋಪ್ರಾ ಅವ್ರಿಗೆ. ಅಪ್ಡೇಟ್ ನಂಬರ್ 4, ಬಾಂಗ್ಲಾದೇಶಲ್ಲಿ ಆಗ್ತಿರುವಂಥ ಕ್ರೈಸಿಸ್ ರಿಲೇಟೆಡ್. ಮಗ ಬಾಂಗ್ಲಾದೇಶಲ್ಲಂತೂ ಪ್ರೆಸಿಡೆಂಟೇ ಓಡ್ಬರ್ತಾ ಆಗೋಗ್ಬಿಟ್ಟಿದೆ ಇಂಡಿಯಾಗೆ. ಜನಗಳಂತೂ ರೊಚ್ಚಿಗೆ ದೊಂಬಿ ಎದ್ದು ಕೂತ್ಕೊಂಡ್ಬಿಡವ್ರೆ. ಏನು ಬೇಕು ಪ್ರೆಸಿಡೆಂಟ್ ಅವರು ಹಂಗೆ ಹಾಕೊಂಡು ಬಗ್ದಾಕ್ಬಿಡ್ತಾರೆ ಇವಾಗ. ಆ ಥರ ರೊಚ್ಚಿಗೆ ಎದ್ದು ಕೂತ್ಕೊಂಡಿದ್ದಾರೆ. ಸಾವು ನೋವುಗಳೆಲ್ಲ ಸುಮಾರು ಆಗ್ತಾ ಇರೋದನ್ನ ರೊಚ್ಚಿಗೆ ಎದ್ಬಿಟ್ಟು ನಿಂತ್ಕೊಂಡ್ಬಿಟ್ಟವ್ರು ಜನ ಅಂತ. ಏನೇನೋ ಅದೇ ರಿಸರ್ವೇಷನ್ ಅದು ಇದು ಅಂತೆಲ್ಲ ಏನೇನೋ ಸದ್ದಾಗ್ತಾ ಇದೆ. ಬಾಂಗ್ಲಾದೇಶದ ನಮಗೇನಕ್ಕೆ ಗುರು ಅಂತ ಹೇಳ್ತೀರಾ. ಸೊ ಅಲ್ಲಿಂದ ಇಲ್ಲಿ ಇಂಪ್ಯಾಕ್ಟ್ ಕೂಡ ಆಗಿದೆ. ಪ್ರೆಸಿಡೆಂಟು ಹೊರಗೆ ಬಂದಿರೋ ಜೊತೆಗೆ ಇವಾಗ ಕ್ರಿಕೆಟಿಂಗ್ ಬೋರ್ಡ್ನ ಅಧ್ಯಕ್ಷರು ಅವರೆಲ್ಲ ಯಾರಿದ್ದಾರೆ ಎಲ್ಲ ಇಂಡಿಯಾ ಬಿಟ್ಟು ಬಾಂಗ್ಲಾದೇಶ ಬಿಟ್ಬಿಟ್ಟು ಇಂಡಿಯಾಗೆ ಅಥವಾ ಬೇರೆ ಬೇರೆ ನೇಷನ್ಗಳಿಗೆ ಓಡಾಕ್ತಾ ಇದ್ದಾರಂತೆ. ಸೊ ಇಲ್ಲಿ ಅವರವರೇ ಓಡಾಕ್ತಾ ಇರೋದ್ರಿಂದ ಇಲ್ಲಿ ಇನ್ ಕೇಸ್ ಏನಾದ್ರು ಬಾಂಗ್ಲಾದೇಶ ಟೆಸ್ಟ್ ಸೀರೀಸ್ ಆಡೋಕ್ಕೆ ಬಂದಿಲ್ಲ ಅಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪಿಗೆ ನಮಗೆ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ನಾವು ಕೂಡ ಒಂದು ಸ್ವಲ್ಪ ಪಾಯಿಂಟ್ಸ್ಗಳನ್ನ ಕಳ್ಕೊಳ್ಳುವಂಥ ಸಾಧ್ಯತೆ ಇಲ್ಲಿ ಕಾಣಿಸ್ತು. ಇನ್ ಕೇಸ್ ಅವ್ರೇನೋ ಬಂದಿಲ್ಲ ಅಂತ ಅಂದರೆ ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗೋ ಥರ ಕಾಣಿಸ್ತಾ ಇದೆ ಇದು. ಸೊ ಹೋಪ್ಫುಲಿ ಎಲ್ಲ ಅಷ್ಟೊತ್ತಿಗೆಲ್ಲ ಸರಿ ಹೋಗಿ ಇನ್ನೊಂದು ತಿಂಗಳಲ್ಲೆಲ್ಲ ಏನೇನು ಬೇಕೋ ಅದೆಲ್ಲ ಆಗಿ ಬಾಂಗ್ಲಾದೇಶ್ ಟೂರ್ ಮಾಡುತ್ತೆ ಇಂಡಿಯಾಗೆ ಅಂತ ಅನ್ಕೊಂಡಿದ್ದೀನಿ. ಬರೀ ಇಂಡಿಯಾ ಟೂರ್ ಮಾತ್ರ ಅಂತಲ್ಲ, ಇವಾಗ ಅವ್ರಿಗೆ ಪಾಕಿಸ್ತಾನ್ ಟೂರು ಕೂಡ ಇದೆ. ಇದೇ ತಿಂಗಳಲ್ಲಿ 21ನೇ ತಾರೀಕೇನೋ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗ್ತಿದೆ, 2 ಮ್ಯಾಚ್ ಟೆಸ್ಟ್ ಸೀರೀಸು. ಸೊ ಅದಕ್ಕೂ ಇವರ ಅವೈಲಬಿಲಿಟಿ ಒಂದು ಕ್ವೆಶನ್ ಇದೆ.
ಪಾಕಿಸ್ತಾನದವ್ರೂ ನಾವು ಕರೆಸ್ಕೊತೀವಿ ನಿಮ್ಮನ್ನ, ನಿಮ್ಗೆ ಏನೇನು ಬೇಕೋ ನಾವು ಕೊಡ್ತೀವಿ ಅಂತ ಎಲ್ಲ ಕರೀತಾ ಇದ್ದಾರಂತೆ. ಅವ್ರದ್ದು ಸಿಕ್ಕಾಪಟ್ಟೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಇನ್ ಕೇಸ್ ಬಾಂಗ್ಲಾದೇಶರು ಪಾಕಿಸ್ತಾನ ಮೇಲೆ ಆಡ್ತು ಅಂತ ಅಂದರೆ ಅವಾಗ ನಮ್ಮ ಮೇಲೂ ಆಡ್ತಾರೆ ಅಂತ ಅನ್ಕೊಬೇಕು. ಇನ್ ಕೇಸ್ ಪಾಕಿಸ್ತಾನ ಮೇಲೆ ಆಡೋಕ್ಕಾಗಿಲ್ಲ ಅಂತ ಅಂದರೆ ನಮ್ಮ ಮೇಲೂ ಆಡೋದು ಸಿಕ್ಕಾಪಟ್ಟೆ ಡೌಟ್ ಅಂತ ಅನ್ಕೋಬೇಕು. ಅಪ್ಡೇಟ್ ನಂಬರ್ 5, ಇಂಡಿಯಾದ ಮಾಜಿ ಪ್ಲೇಯರ್ ಜೋಗಿಂದರ್ ಶರ್ಮಾ 2007 ವರ್ಲ್ಡ್ ಕಪ್ನ ಲಾಸ್ಟ್ ಓವರ್ ಆಗ್ತಂತ ಜೋಗಿಂದರ್ ಶರ್ಮಾ ಸ್ಟೇಟ್ಮೆಂಟ್ ಕೊಡಿದ್ರೆ ಗಂಭೀರ್ ಅವರ ಬಗ್ಗೆ. ಗಂಭೀರ್ಗೆ ನಾನು ಹೇಳ್ತಾ ಇದ್ದೀನಿ, ಗಂಭೀರು ಜಾಸ್ತಿ ದಿನ ಇಂಡಿಯನ್ ಕೋಚ್ ಆಗಿ ಇರೋದಕ್ಕಾಗೋದಿಲ್ಲ. 2027ವರೆಗೂ ಕೂಡ ಏನು ಇದೆ ಅವರ ಕೋಚಿಂಗ್ ಅವಧಿ ಅಂತ ಇವಾಗ ಏನು ಕೊಟ್ಟಿದ್ದಾರೆ ಅವರಿಗೆ, ಅಷ್ಟೊತ್ತು ಕೂಡ ಅವ್ರು ಇರೋದಕ್ಕಾಗೋದಿಲ್ಲ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಾರೆ. ಯಾಕಂದರೆ ಇವ್ರಿಗೇನೋ ಅನ್ನಿಸ್ತಿದೆ ಅಂತ ಕಾಣಿಸುತ್ತೆ, ಗಂಭೀರ್ ಒಳ್ಳೆ ಕೋಚ್ ಅಲ್ಲ ಅಂತ. ಯಾಕಂದರೆ ಈ ಶ್ರೀಲಂಕಾ ಸೀರೀಸ್ ಏನಿದೆ, T20 ಸೀರೀಸ್ ಬಿಟ್ಟಾಕಿ ODI ಸೀರೀಸಲ್ಲಿ ಏನು ಆಗ್ತಿದೆ ಮೂಮೆಂಟ್ಸ್ಗಳೆಲ್ಲ ಇದು ನೋಡಿದ್ರೆ ಕೇವಲ ಒಂದು 2 ಮ್ಯಾಚ್ ನೋಡ್ಬಿಟ್ಟೇ ಇವರು ಡಿಸೈಡ್ ಮಾಡ್ತಾ ಇದ್ದಾರೆ ಹಿಂಗೆ ಹಂಗೆ ಅಂತೆಲ್ಲ. ಸೊ ಒಂದೇ ಒಂದು ಸೀರೀಸಿಂದ ಯಾರ ಕೋಚಿಂಗ್ನು ಕೂಡ ಡಿಸೈಡ್ ಅಂತೂ ಖಂಡಿತ ಮಾಡೋಕ್ಕಾಗಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂದರೆ ರಾಹುಲ್ ದ್ರಾವಿಡ್ ಅವರು ಕೋಚಿಂಗಲ್ಲೂ ಕೂಡ ಸೋತಿದ್ದಾರೆ. ಟೀಮ್ ಇಂಡಿಯಾ ಸೀರೀಸ್ನ ಚಿಕ್ಕ ಟೀಮಲ್ಲೂ ಕೂಡ ಸೋತಿದ್ದಾರೆ. ಮತ್ತು ರವಿಶಾಸ್ತ್ರಿ ಅವರ ಕೋಚಿಂಗ್ ಅವಧಿಯಲ್ಲೂ ಕೂಡ ಸೋತಿದ್ದಾರೆ. ಇದೇನು ಹೊಸ್ತಾರಲ್ಲ ಟೀಮ್ ಇಂಡಿಯಾಗೆ. ಇವರ ಕೋಚಿಂಗಲ್ಲಿ ಸ್ಟಾರ್ಟಿಂಗಲ್ಲೇ ಸೋಲೋ ಥರ, ಅಂದರೆ ಇನ್ನೂ ಸೋತಿಲ್ಲ, ಇನ್ ಕೇಸ್ ಸೋಲ್ತು ಅಂದರೆ ಸೋಲೋ ಥರ ಆಗುತ್ತೆ ಅಷ್ಟೇ, ಮತ್ತೆ ಬೌನ್ಸ್ ಬ್ಯಾಕ್ ಆಗಲ್ಲ ಅಂತೇನಿಲ್ಲ. ನೋಡೋಣ ಗಂಭೀರಣ್ಣ ಅದೆಷ್ಟು ವರ್ಷ ಕೋಚ್ ಆಗಿರ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.